ಇವತ್ತಿನ ಏನಿಲ್ಲ ಕಾರ್ಯಕ್ರಮ? ಗಣ್ಯರ ಇವತ್ತು ಟೋಟಲ್ ಒಂದು 3 ಮೀಟಿಂಗ್ ಇಟ್ಕೊಂಡಿವ್ನು. ಮೂರು ಮೀಟಿಂಗ್ ಒಂದೇ ದಪ್ಪ ಯಾಕೆ ಮಾಡಿಕತ್ಯಾ? ಬೇರೆ ಕೆಲಸ ಇಲ್ಲ ನಿನಗೆ? ಅಪ್ಪಯ್ಯ ಅಪ್ಪಯ್ಯ ಏನ್ಲಾ ಮರಗೋಡ? ಅಪ್ಪಯ್ಯ, ಈ SP ಸಾಹೇಬ್ರು ಬಂದವ್ರೆ, ಬನ್ನಿ. SP ಸಾಹೇಬ್ರ? ಅವ್ರು ಯಾಕೆ ಹೇಳ್ದೆ ಕೇಳ್ದೆ ಇದಕ್ಕಿದಂಗೆ ಬಂದ್ಬಿಟ್ಟವ್ರೆ? ಏನಾದ್ರು ಸಮಸ್ಯೆ ಆಗೋದಿಲ್ಲ? ಏನಿಲ್ಲ ಕಣಪ್ಪಯ್ಯ, ನಾನೇ ಅವ್ರನ್ನ ಬರೋಕೆ ಕೇಳಿದ್ದೆ. ನೀನು ಯಾಕ್ಲ ಅವ್ರನ್ನ ಬರೋಕೆ ಹೇಳ್ದೆ? ಅದೇ ಅಪ್ಪಯ್ಯ, ಭಾವನವರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ, ಅದನ್ನೇನೋ ಅವರು ಸೀರಿಯಸ್ ಆಗಿ ತಕ್ಕತ್ತಿರ್ಲಿಲ್ವಂತೆ, ಅದಕ್ಕೆ ಬರೋಕೆ ಹೇಳಿವ್ನಿ. ಪುನಃ ಅವಳು ಧರಣಿ ಮಾಡ್ತೀನಿ, ಅದು ಮಾಡ್ತೀನಿ, ಇದು ಮಾಡ್ತೀನಿ ಅಂತ ಹೊಸ ನಾಟಕ ಶುರು ಮಾಡ್ಬಿಟ್ಟಾಳು. ಅವಳಿರೋದು ಅವಳ ಮನೆಯಾಗಲ್ಲ, MLA ಜವರೇಗೌಡ ಮನೆಯಾಗ. ಈ ಮನೆ ಘನತೆ ಗೌರವ ಕಾಪಾಡಬೇಕು ಅಂತ ನೋವಸಿ ಹೇಳಿಡು. ಅಜ್ಜಿ, ನನ್ನೋಸಿ ಮಾತಾಡಕ್ ಬಿಟ್ರಜ್ಜಿ. ಸುಮ್ಮನೆ ನಿಂತ್ಕೊಳ್ಳ. ಎಲ್ಲ ನಿಮ್ಮ ಇಷ್ಟಂಗೆ ಮಾಡ್ಬಿಟ್ಟು ಎಲ್ಲ ನನ್ನ ತಲೆಗೆ ತಂದು ಕಟ್ಬಿಡಿ. ಅದೇನಾಯ್ತು ಅಂತ ಬಿಡಿಸಲ್ಲ. ಏನಿಲ್ಲಪ್ಪಯ್ಯ, ಭಾವನವ್ರ ಕೇಸ್ನ ಅವರು ಸೀರಿಯಸ್ ಆಗಿ ತಕ್ಕತ್ತ ಇಲ್ಲ ಅಂತ ಭಾವನವರು ಬೇಜಾರು ಮಾಡ್ಕೊಂಡಿದ್ರು. ಅದಕ್ಕೆ ಮಾತಾಡುಮ ಅಂತ ಮನೆಗೆ ಕರೆಸುನಿ. ಬನ್ನಿ ಅಲ್ಲೇ ಮಾತಾಡುಮ. ಆಕ್ಸಿಡೆಂಟ್ ಅಂತ ಕೇಳಿದ ತಕ್ಷಣ ಮಾವನ ಎಕ್ಸ್ಪ್ರೆಷನ್ನೇ ಚೇಂಜ್ ಆಗೋಯ್ತಲ್ಲ. ಈ ಒಂದು ಮಾತು ಹೇಳಿದ್ರೆ ಅವ್ರು ಕೇಳ್ತಾರೆ. ಅದೇನಿದ್ದು ಮುಂದುವರ್ರಿ ಅಂತ ಹೇಳು. ಬನ್ನಿ ಬನ್ನಿ ಹೋಗುಮ. ಅದೇನೋ ಹೇಳ್ತಾರಲ್ಲ, ನಮ್ಮ ತಲೆ ಮೇಲೆ ನಾವೇ ಚಪ್ಪಡಿ ಕಲ್ಲು ಹೇಳ್ಕೊಂಡಂಗೆ ಅಂತ. ಈ ಮರಿಗೌಡಂಗೆ ಆಕ್ಸಿಡೆಂಟ್ ಮಾಡಿ ಸಿದ್ದುನಿ ಅಂತ ಗೊತ್ತಿಲ್ಲದೆ ಕೇಸ್ ಮೂವ್ ಮಾಡಿಸ್ತಾನಲ್ಲ, ಇವನ್ಗೆ ಏನು ಹೇಳ್ಬೇಕು ನಾನು? ಒಂದಲ್ಲ ತಲೆನೋವು ನನಗೆ. ನಾನೇ ಮಾತಾಡ್ತೀನಿ. ಬರಲ್ಲ. SP ಅವರು ಕೇಸ್ ಬಗ್ಗೆ ಮಾತಾಡೋದಕ್ಕೆ ಮನೆಗೆ ಬಂದಿದ್ದಾರೆ. ಮೊದಲು ಸಿದ್ದು ಅವ್ರಿಗೆ ಹೇಳಬೇಕು.